ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ, ತಂಪು ತಂಪು ಕೂಲ್ ಕೂಲ್ ಐಸ್ ಕ್ಯಾಂಡಿ, ಸ್ಯಾವ್ಗೈಸ್ ಆಲೈಸ್ ಸ್ಯಾವ್ಗೈಸ್ ಐಸ್ ಕ್ಯಾಂಡಿ. ಬೇಸಿಗೆಯಲ್ಲಿ ತಂಪು ತಂಪು ಕೂಲ್ ಕೂಲ್ ಐಸ್ ಕ್ಯಾಂಡಿ ಐಸ್ ಕ್ಯಾಂಡಿ. ಬನ್ನಿ ಅಕ್ಕ ಬನ್ನಿ ಅಣ್ಣ ಐಸ್ ಕ್ಯಾಂಡಿ. ಅಯ್ಯೋ ಮೊದ್ಲು ಹೋಗಯ್ಯ ಹಾಸ್ಕಿಲಿಂದನ. ನೀನು ಒಬ್ಬ ಕಮ್ಮಿ ಇದ್ದೆ ನಮ್ಮ ಊರಕ್ಕೆ. ಹಾಂ ಪ್ಯಾಕು ಪ್ಯಾಕು ಅನ್ನಿಸ್ಕೊಂಬಂದು ಊರಾಗ ಹುಡುಗರ್ನೆಲ್ಲ ನಾನು ನೆಗಡಕ್ಕೆ ಮಾಡಬೇಕು ಅಂತಾನೆ. ಅವಗದೆ ಬೇರೆ ಹತ್ರಕ್ಕೆ ಬಾಯ್ ಐತೆ, ಅವು ಸೀನ್ಕೊಂಡು ಕೆಮ್ಕೊಂಡು ಗೊನ್ನೆ ಸೀನ್ಕೊಂಡು ಓಡಾಡ್ಲಿ ಅಂತಾನೆ. ಏಯ್ ಹೋಗಯ್ಯ ಹಾಸ್ಕಿಲಿಂದ ಮೊದಲು. ಐಸ್ ಕ್ಯಾಂಡಿ ಅಂತ ಬಂದು ಆ ಹುಡುಗರು ಜೀವ ತಿಂತಾವ ಹಂಗೆ ನಮ್ದ. ಕೊಡಿಸ್ರಿ ಅಂತ ರೆಡಿ ಹಾಸ್ಕಿಲಿಂದ ಮೊದಲು. ಯಾಕ್ರಿ ಯಜಮಾನ್ರೆ ಸಿಟ್ಟು ಮಾಡ್ಕೊಂತೀರ ಬಿಸ್ಲಾಗೆ? ಟೆನ್ಷನ್ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ನೀವು ಒಂದು ತಗೊಂಡು ತಿನ್ನಿ, ತಣ್ಣಗಾಗೋತ್ತು ಬಾಡಿ ಎಲ್ಲನ. ಬೇಸಿಗೆಯಲ್ಲಿ ಐಸ್ ಕ್ಯಾಂಡಿ ತಿಂಬದೇ ಖುಷಿ ಅಲ್ವೇನ್ರಿ ಯಜಮಾನ್ರೆ? ತಗೊಳ್ರಿ ಒಂದು ತಣ್ಣಗೆ ತಿಂದುಬಿಡ್ರಿ. ಅಯ್ಯ ನಿನ್ನ ಐಸ್ ಕ್ಯಾಂಡಿ ಮಕನ ಬಿಸಾಕ ಹಿಡ್ಕೊಂಡು ನಡಿ ಹಾಸ್ಕಿಲಿಂದ. ನಾವು ಐಸ್ ಕ್ಯಾಂಡಿ ತಿನ್ಕೊಂಡು ಹೋಗ್ಮಕ್ಕೆ ಹಾಕೈತೆ ನಾವು. ಹಾಂ ಏನು ನಾ ಸಣ್ಣ ಹುಡುಗರು ನೋಡು ಐಸ್ ಕ್ಯಾಂಡಿ ತಿಂಬಕ್ಕೆ. ನಡಿನಿಂದ ಮೊದ್ಲು ಹಾಸ್ಕೆ. ನಮ್ಮ ಹುಡುಗ ಆಗ ಈಗ ಬಂದ್ಬಿಡ್ತಾನಿತ್ತ. ಅವ್ನು ಬಂದ್ರೆ ಏನಿಲ್ಲ ತಾತ ನನ್ಗೊಂದು ಕೊಡಿಸ್ತಾತಂತ ಜೀವ ತಿಂದು ಬಿಡ್ತಾನೆ. ಅವ್ನು ಬರೋ ಒಟ್ಟೋದ್ಕಿಲ್ಲಿಂದಾನ ಸೈಕಲ್ ಎತ್ಕೊಂಡು ಹೋದ್ರು ಸರಿ, ಇಲ್ಲ ಅಂದರೆ ನಾನೇ ಎಲ್ಲ ಓದ್ಕೊಳ್ಳೋದೇ ಹೋಗ್ತೀನಿ ನೋಡಿಗ. ನಡಿಯ ಇಲ್ಲಿಂದಾನ. ರೇ ಯಜಮಾನ್ರೆ ಹೋಗ್ತೀವಿ ಸುಮ್ಕಿರ್ರಿ. ಅಯ್ಯೋ ಏನೋ ಹೊಟ್ಟೆ ಪಾಡಿಗೆ ಐಸ್ ಕ್ಯಾಂಡಿನ ಮಾಡ್ಕೊಂಡು ನಾವು ಓಡಾಡ್ತಿದ್ರೆ ನೀವು ಅದಕ್ಕೂ ನೆಮ್ಮದಿ ಕೊಡಲಿಲ್ಲ ಅಂದರೆ ಹೆಂಗ್ರಿ ಯಜಮಾನ್ರೆ? ಹೋಗ್ತೀನಿ ಬಿಡ್ರಿ. ಐಸ್ ಕ್ಯಾಂಡಿ ಸ್ಯಾವ್ಗೈಸ್ ಆಲೈಸ್ ಐಸ್ ಕ್ಯಾಂಡಿ, ತಂಪು ತಂಪು ಕೂಲ್ ಕೂಲ್. ಬೇಸಿಗೆಯಲ್ಲಿ ತಿಂದ್ರೆ ಮಜವೋ ಮಜಾ. ಐಸ್ ಕ್ಯಾಂಡಿ ನೋಡ ಇವನ್ನ ತಿರ್ಗಾ ಪ್ಯಾಕು ಅನ್ನಿಸ್ಕೊಂಡು ಐಸ್ ಕ್ಯಾಂಡಿ ಅಂತಾನೆ. ಹೋಗಯ್ಯ ಇಲ್ಲಿಂದ ಆಸಿಕ್ ಮೊದ್ಲು. ಅಯ್ಯೋ ನಿನ್ನ ಕಕಾ ಬಾ 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 ಬಾ. ಇಟೊತ್ತಿಗೆ ಬರ್ಬೇಕಾಯ್ತಲ್ಲ ಈ ಮೊಟ್ಟೆ ಇಕ್ಕ ಕೋಳಿ ಹತ್ತೋಗಿದ್ದತು. ಕೊಕೋ ಬಾ ಬಾ ಬಾ. ಈ ಹಬ್ಬ ಉಣ್ಣೆ ಬಂತು ಅಂದ್ರೆ ಹಂಗೇನ ಭಯವಾದಂಗ ಆಕೈತಿ. ಉಗಾದಿ ಹಬ್ಬ ಹತ್ರಕ್ಕೆ ಬಂತು ನೋಡು. ಯಾವ ಒಳ್ಳೆನ ಹಿಡ್ಕೊಂಡು ಮುಚ್ಕೊಂಡ್ಲ ಕರಿ ಕೊಯ್ಯನ ಅಂತಾನ. ಬಂಗಾರದಂಗೆ ಬಂದು ದಿನಾನ ಮೊಟ್ಟೆ ಇಕ್ಕೋಗೋದು. ಇವತ್ತು ಕಾಣ್ತಿಲ್ವಲ್ಲ ಎತ್ತೋಗಿದ್ದತು. ನೋಡ್ತೀನಿ ಬೈದಾಗ ತಕ್ಕ ಬರಲಿಲ್ಲ ಅಂತಂದ್ರೆ ಊರು ಮುಂದೆ ಕೊಯ್ಬಿಟ್ಟು ಒಂದು ಸರಿನ ಒಳ್ಳೆ ರಾಡ್ಬಿಟ್ರೆ ಯಾರನ್ನ ತಾಂಡೋಗಿರೋರು ತಿಕಾ ಮುಚ್ಕೊಂಡು ತಂದು ಬಿಟ್ಟು ಹೋಗ್ಬೇಕು. ಪುಟ್ರಂಗಜ್ಜಿ ಕೋಳುಗಳು ಅಂದ್ರೆ ಅವ್ರಿಗೇನು ಬೆಲ್ಲ ಸಿಕ್ಕದಂಗೆ. ನಾನು ದಿನಾನ ರಾಗಿ ಅಕ್ಕಿ ಮುಸ್ಕಿನ ಜೋಳ ಎಲ್ಲ ಹಾಕ್ಯಂಡು ಚಂದಕ್ಕೆ ಮೇಸೋದು. ಈ ನನ್ನ ಮುಂಡೇರು ಒತ್ಕೊಂಡು ಕೊಯ್ಕೊಂಡು ತಿನ್ಬೋದು. ಏನಾನ ಒತ್ಕೊಂಡು ಹೋಗ್ಲಿ ಇವತ್ತು ಅವ್ರ ಗ್ರಾಚಾರ ಬಿಡಿಸಿಬಿಡ್ತೀನಿ. ಇಲ್ಲ ಯಾವ್ದಾರ ಸೇಂದಿಗಿಂದಕ್ಕೆ ಕುಂತೈತೋ ಏನೋ ಬೇಲಿ ಸೇಂದಕ್ಕೆ. ಈ ಬ್ಯಾಸ್ಗೆ ಬೇರೆ ತಣ್ಣಗಿರ್ತೈತೆ ನೋಡು ಹಂಗೆ ಗಿಡದಡೆ ಇಲ್ಲ ನಾ ಕುಂತಿದ್ದತ್ತ ಏನೋ. ಕೊಕೋ ಬಾ 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 ಕ ಬಾ ಬಾ. ಅಜ್ಜಿ ಏನ್ ಮಾಡ್ತಿದ್ದೆ ಅಜ್ಜಿ? ಕೋಳಿಗೆ ಮೇವು ಹಾಕ್ತಿದ್ಯೆ? ಅದೇ ನಮ್ದು ಒಂದು ಯಾಟೆ ಇತ್ತಲ್ಲ, ದಿನ ಬಂದು ಮೊಟ್ಟೆ ಇತ್ತಿತ್ತಲ್ಲ, ಆ ಯಾಟೆ ಇವತ್ತು ಆ ಯಾಟೆ ಮೇಲೆ ಉಂಜ ಕುಕಣಿತ್ತು ಕಣಜಿ. ಊರ್ ಮುಂದಿತ್ತು. ನಾನು ಓಡಿಸ್ದೆ. ಓಡಿಸಿರೂ ಉಂಜ ಬಿಡ್ತಿರ್ಲಿಲ್ಲ ಯಾಟೆನ. ಯಾಟೆ ಓಡಿಸ್ಕೊಂಡು ಹೋಗಿ ಜುಟ್ಟಿ ಮೇಲೆ ಕುಕ್ಕಿ ಮ್ಯಾಲ್ ಕುಕ್ಕಂಬದು. ನಾನು ಅದೇ ಬಂದಿ. ಹಂಗಾರೆ ನೋಡ್ದೇನ ಪಾಪ ಕೋಳಿನ ಹೆಂಗ ಬಿಡಪ್ಪ ಅಂತ ನನಗೆ ಭಯವಾದಂಗೆ ಆಗಿಬಿಟ್ಟಿತ್ತು. ಯಾವಳನ ಹಿಡ್ಕೊಂಡು ತಟ್ಟಿ ಚೆಂದಕ್ಕೆ ಮುಚ್ಚಿರೇನು ಮಾಡ್ತೀರಾ? ತಟ್ಟಿ ಗೊಬ್ಬರ ಹಾಕಿ. ಯಾಕಂದ್ರೆ ಉಗಾದಿ ಹಬ್ಬ ಬೇರೆ ಹತ್ರಕ್ಕೆ ಬಂತು ನೋಡು. ಯಾರ ಹಿಡ್ಕೊಂಡು ಕೊಯ್ಕೊಂಡು ತಿಂದ್ಬಿಡ್ತಾರ ಕಣಪ್ಪ. ಭಯವಾಗಿ ನೋಡ್ಕೋಬೇಕು ಹೆಂಗ ಕೋಳಿ ಪಾಳಿನ. ಕಣಜಿ ನಾನ್ ನೋಡ್ಕೊಂತೀನಪ್ಪ. ಅಜ್ಜಿ ಮತ್ತೆ ಏನ್ ಗೊತ್ತೇನಜ್ಜಿ? ಯಾಕೋ ಸಾಹೇಬ್ರು ರಾಗ ಎಳಿತಾ ಇದಾರಲ್ಲ? ಯಾಕಪ್ಪ ಅಜ್ಜಿ ಮತ್ತೆ ಕೇಳಿಸ್ತಿಲ್ವೇನಜ್ಜಿ ನಿನಗೆ? ಅಜಯ್ ಕೇಳಿಸ್ತಿಲ್ಲ ನಿನಗೆ? ಇಲ್ಲ ಕಣಲ್ಲ ಪಾಪ, ಏನು ಕೇಳಿಸ್ತಿಲ್ಲ ನನಗೆ. ಯಾಕಪ್ಪ ಏನಾತಪ್ಪ? ಅಜಯ್ ನೀನು ನಾಟಕ ಮಾಡಿದೆ ಕಣಜಿ. ಎಲ್ಲ ಕೇಳಿಸ್ತೈತಿ, ಎಲ್ಲ
ಆತಲ್ಲಪ್ಪ ಈ ಹುಡುಗಂದು. ಎಲ್ಲ ಇಲ್ಲ ಕಣ್ಣ ಮಂಜ, ನಾನು ಏನು ನೋಡ್ಲಿಲ್ಲ ಏನು ಕೇಳಿಸ್ಕೊಂಬ್ಲಿಲ್ಲ ಅಂತ ಅಂದ್ರು ನಾಟಕ ಮಾಡ್ತಿದ್ಯಾ ಅಂದ್ರೆ ನಾನು ಏನ್ ಮಾಡೋಣಪ್ಪ. ಯಾತದೇನ್ ಬಾಯಿ ಬಿಟ್ಟು ಹೇಳು, ಏನ್ ಕತೆ? ಏನ್ ಹೇಳು ಅದೇನ್ ಬಾಯಿ ಬಿಟ್ಟು? ಅಜ್ಜಿ, ಊರ್ ಮುಂದಕ್ಕೆ ಐಸ್ ಕ್ಯಾಂಡಿ ಮಾರಕ್ ಬಂದವ್ರ ಕಣಜ್ಜಿ. ನಾನು ಐಸ್ ಕ್ಯಾಂಡಿ ತಿನ್ಬೇಕು. ಬಿಸಿಲು ಉರಿತೈತ್ ಕಣಜ್ಜಿ. ಐಸ್ ಕ್ಯಾಂಡಿ ತಿಂದ್ರೆ ಹೊಟ್ಟೆ ಎಲ್ಲ ತಣ್ಣಗಾಗ್ತೈತೆ. ಐಸ್ ಕ್ಯಾಂಡಿ ಕೊಡ್ತಾಜ್ಜಿ. ಅಜ್ಜೋ, ಐಸ್ ಕ್ಯಾಂಡಿ ಕೊಡ್ಸ್ ಬಾರಜ್ಜಿ. ಲೇ ದಡ್ಡ ಐಸ್ ಕ್ಯಾಂಡಿ ತಿಂತಾರಲ್ಲ ಯಾರನ? ಅಲ್ಲೆಲ್ಲ ಉಳುಕಲ್ಲ ಹಾಕವೆ, ನೆಗಡೆ ಕೆಮ್ಮು ಹಾಕೈತೆ. ಇನ್ನೊಂದು ಗೊತ್ತೆ ನಿಂಗೆ? ಐಸ್ ಕ್ಯಾಂಡಿ ಒಳಗಡೆಗೆ ಹುಳ ಇರ್ತವೆ. ಸೀಮೆಣ್ಣೆ ಬಿಟ್ರೆ ಹಿಂಗ್ ಅಂದ್ಕೊಂಬರ್ತವೆ. ಈ ಶಾವಿಗೆ ಐಸು ಅಂತ ತತ್ತಾರಲ್ಲ, ಅದ್ರಾಗೆಲ್ಲ ಉಳಿರ್ತಾವಪ್ಪು, ದಬ್ಬಳದಂತವು. ಸಿನಿಮೆ ಹುಳ ತಿಗದಾಗ ಹಾಸಿ ಬರ್ತಾವಲ್ಲ ಅಂತ ಉಳಿರ್ತವೆ. ಎಂದೇ ಆತು ತಿಂದ್ಗಿಂದಿ ಐಸ್ ಕ್ಯಾಂಡಿನ. ಹೆಂಗ ನಿಮ್ಮ ಅಪ್ಪಯ್ಯ ನೆನ್ನೆ ದಿನ ಹೊಸ ಅರ್ವಿ ತಂದೇವನಿ, ಮಣ್ಣು ಅರ್ವಿನ. ನಿಮ್ಮ ಅಮ್ಮಯ್ಯ ಮಳ್ಳೊಯ್ದು ರಾಗಿ ಹಾಕಿ ಅರ್ವಿ ಇಕ್ಕವಳೆ, ಅರ್ವಿಯಕ್ಕೆ ನೀರು ಒಯ್ದವಳೆ. ಕುಡಿತಾ ಇದ್ರೆ ನೀರು ಹೊಟ್ಟೆಗೆಲ್ಲ ತಣ್ಣಗೆ ಹಾಕೈತಿ ಕಣಪ್ಪ, ಶೀತ ಕೊರದಂಗೆ ಹಾಕೈತಿ. ಹೋಗಿ ಒಂದು ಲೋಟ ನೀರು ತುಂಬ್ಕೊಂಡು ಕುಡ್ದು ಬಿಡು. ನೀನು ಐಸ್ ಕ್ಯಾಂಡಿನೂ ಬೇಡ, ಯಾತು ಬೇಡ. ಒಳ್ಳೆ ಫ್ರಿಡ್ಜ್ನಾಗ ಇಕ್ದಂಗೆ ಇದಾವೆ ನೀರು. ಕುಡಿಯೋದಪ್ಪ ಸಾಕು. ಐಸ್ ಕ್ಯಾಂಡಿನೂ ಬೇಡ, ಯಾತು ಬೇಡ, ಹೋಗು ಸುಮ್ಮನೆ. ಅರ್ವೆಗಳವು ನೀರ ತಣ್ಣ ಕುಡಿದ್ಬಿಟ್ಟು ಅಂಗಿ ಬಿಚ್ಚ ಹಾಕ್ಯಂಬಿಟ್ಟು ಪ್ಯಾನ್ ಹಾಕಿ ಮನೆ ಕೆಣಿಚ ಅಂದ್ರೆ ಬೈಗಾದ್ರೂ ಎಚ್ಚರಿಕೆ ಆಗ್ಬಾರ್ದು. ಹೋಗು ನೀರು ಕುಡಿದು ಮನಿಕೆ ಹೋಗಪ್ಪ. ಎಲ್ಲ ಸುಳ್ಳು ಕಣಜ್ಜಿ ನಿಂದು, ನನಗೆ ಗೊತ್ತೈತೆ. ದುಡ್ಡು ಕೊಡ್ಬೇಕಾಗ್ತೈತೆ, ದುಡ್ಡು ಖರ್ಚಾಗ್ತೈತೆ ಅಂತಾನ ಈ ಅಜ್ಜಿ ಇಲ್ಲದ್ದು ಸುಳ್ಳು ಹೇಳ್ತೈತೆ. ಐಸ್ ಕ್ಯಾಂಡಿ ಎಲ್ಲ ಹುಳ ಇರ್ತವೆ ನಜ್ಜಿ, ಯಾಕದೇ ಸುಳ್ಳು ಹೇಳ್ತೀರ? ಅಷ್ಟು ತಣ್ಣಗಿರ್ತೈತೆ, ನಮ್ಮ ಕೈಲೇ ತಿಂಬಕ್ಕಾಗಲ್ಲ ಅದನ್ನ, ಆದ್ರೆ ಹುಳ ಇರ್ತಾವ. ಯಾಕಜ್ಜಿ ಸುಳ್ಳು ಹೇಳ್ತ? ಅರ್ವೆಗಳು ನೀರು ಕುಡಿ ಅಂತೈತೆ. ಹಂಗಾರೆ ನನಗೆ ಗೊತ್ತಿಲ್ಲ ಅರ್ವೆಗಳು ನೀರು ಕುಡಿಯೋದು. ಅವರು ಹೋಗ್ತಾರ ಕಡೆಗೆ ಐಸ್ ಕ್ಯಾಂಡರು, ಹೋದ್ರ ಆಮೇಲೆ ಬರಲ್ಲ, ತಿರ್ಗಾ ಕೊಡಿಸ್ ಬಾರಜ್ಜಿ. ನಾನು ಅಲ್ವಾ ಅಣ್ಣ ಕೇಳ್ಕೊಂಬಂದೆ, ಅಣ್ಣ ಎಣ್ಣೆ ಬಾಟ್ಲು ತಾಂಬತ್ತೀನಿ ತಗೊಂತೇನಣ್ಣ ಅಂತಾನೆ. ಇಲ್ಲಪ್ಪ ನಾನು ದುಡ್ಡು ಬಿಟ್ರೆ ಏನು ತಾಮಲ್ಲ, ಎಣ್ಣೆ ಬಾಟ್ಲು ನಡೆಯಲ್ಲ ಇವಾಗ ಅಂತಾನ ಅಣ್ಣಯ್ಯ. ಐಸ್ ಕ್ಯಾಂಡಿ ಕೊಡ್ಸಜ್ಜಿ, ನಾನು ತಿನ್ಬೇಕು. ನಾನೇನ್ ದಿನ ಕೇಳ್ತೀನ? ಎಂದ ಒಂದಿನ ಅಪ್ರೂಪ ಒಂದಿನ ಐಸ್ ಕ್ಯಾಂಡಿ ಬರ್ತಾರ ಊರೈಕೆ. ಈ ನಡುವೆ ಬಂದೇ ಇರ್ಲಿಲ್ಲ, ಇವತ್ತು ಬಂದೇವ್ರೆ. ಐಸ್ ಕ್ಯಾಂಡಿ ಕೊಡ್ಸಜ್ಜಿ ಅಂತಂದ್ರೆ ಕೊಡಿಸ್ತಿಲ್ಲ. ನೀ ಕೇಳಿದ್ದೆಲ್ಲ ಕೆಲಸ ಮಾಡ್ತೀನಲ್ಲ ಜಿ. ಅಡ್ಕೆಲ್ಲ ತಂದು ಕೊಡ್ತೀನಿ, ಹೊಗೆ ಸೊಪ್ಪು ತನ್ಕೊಂಡ್ ಕೊಡ್ತೀನಿ, ನೀರ್ ತನ್ಕೊಂಡ್ ಕೊಡ್ತೀನಿ, ಎಲ್ಲ ಮಾಡ್ತೀನಿ. ನಾನು ಎಲ್ಲ ಮಾತ್ರ ಒಂದು ಮಾಡಲ್ಲ. ಹೋಗು ನೀನು. ಐಸ್ ಕ್ಯಾಂಡಿ ಕೊಡ್ಸಜ್ಜಿ. ನೀನೇನು ಅಲ್ಲಿಗೆ ಬರ್ಬೇಡ, ದುಡ್ಡು ಕೊಡು ಸಾಕು, ನಾನೇ ತಾನು ತಿಂತೀನಿ. ಐಸ್ ಕ್ಯಾಂಡಿ ಕೊಡ್ಸಜ್ಜಿ ಪ್ಲೀಸ್. ಸ್ವಾಮಿ ಭಗವಂತ, ನನ್ನ ಕೈಲಿ ಆಗಲ್ಲ ಕಣಪ್ಪ ಈ ಹುಡುಗಂತ ಬಡ್ಕೊಂಡು ಸಾಯಕ್ಕೆ. ಬ್ಯಾಡ ಕಣ, ಪಾಪುರ್ಗೆ ಎಟ್ಟಿದ್ದೆ. ಹೋಗಿ ಯತ್ನ ಮಾಡ್ಕೊ ಹೋಗು. ನಿಮ್ಮ ಅಮ್ಮಯ್ಯ ಕೊಟ್ರೆ ಇಸ್ಕೊಂಡು ಹೋಗಿ ತಿನ್ನೋ ಹೋಗಿ. ನಂತ ಎತ್ತದಲ್ಲ ದುಡ್ಡು. ಏನ್ ನಿಮ್ಮ ಅಪ್ಪಯ್ಯ ಕೊಡ್ತಾನೆ ದುಡ್ಡ, ನಿಮ್ಮ ತಾತ ಕೊಡ್ತಾನೆ ದುಡ್ಡ? ಯಾರು ಕೊಡ್ತಾರೆ ನಂತ ಎಲ್ಲಿ ಬಂದತ್ತು ದುಡ್ಡು? ಹೋಗು ನಿಮ್ಮ ಅಮ್ಮಯ್ಯನ ತಡಿ ಒಂದು ರೌಂಡ್ ಕರಿತೀನಿ. ನಾನೇನು ಕರೆದು ಹೇಳ್ತೀನಿ ನಿನ್ನ ಮಗುಗೆ ಐಸ್ ಕ್ಯಾಂಡಿ ಬೇಕಂತೆ, ಕೊಡಿಸ್ಬಾರಮಣಿ ಅಂತಾರ. ಕರಿತೀನಿ, ನಿಲ್ಸಿಲಿ. ಅಜ್ಜಿ ಅಜ್ಜಿ ಅಜ್ಜಿ, ನೀ ಕೈ ಮುಗಿತೀನಿ, ಬೇಡ ಕಣಜ್ಜಿ. ಅಮ್ಮಯ್ಯ ಹೇಳ್ಬೇಡ, ಅಮ್ಮಯ್ಯ ಕೇಳಿದ್ರೆ ನನ್ನ ಬೈತೈತಿ. ಕುಂಬಾರು ಜೇಡಿ ಮಣ್ಣು ತುಳಿತಾರಲ್ಲ ಹಂಗ್ ತುಳಿದು ಬಿಡ್ತೀನಿ ಅಂತೈತಿ. ಭಕ್ತ ಕುಂಬಾರದಾಗೆ ರಾಜ್ಕುಮಾರು ಹುಡುಗನ್ನ ಹಾಕ್ಯಂಡ್ ತುಳಿಯಲ್ವೇ, ಅದಂಗ್ ತುಳಿದು ಬಿಡ್ತೈತಿ ಅಮ್ಮಯ್ಯ. ಬೇಡ ಕಣಜ್ಜಿ, ಹೇಳ್ಬೇಡ. ನೀನ್ ತೆಗಿದ್ರೆ ಕೊಡು, ಇಲ್ಲ ಅಂದ್ರೆ ಹೋಗ್ತೀನಿ ಬಿಡು. ನಂಗೇನು ಬೇಡ, ಐಸ್ ಕ್ಯಾಂಡಿನೂ ಬೇಡ, ಏನು ಬೇಡ, ಹೋಗ್ತೀನಿ ಬಿಡು. ಊರಾಗೆಲ್ಲ ಹುಡುಗರು ತಿಂದ್ಕೊಂಡು ನಿಂತ್ಕೊಂತಾರೆ, ಅವ್ರ ಮುಂದೆ ನಾನು ನಾಲ್ಗೆ ನೀರು ತೋರಿಸ್ಕೊಂಡು ನಿಂತ್ಕೊಂತೀನಿ. ಏನು ಬೇಡ, ಹೋಗ್ತೀನಿ ಹೇಳು. ಯಲ ಶಾನು ಬಿತ್ರ. ಅಮ್ಮಯ್ಯಗೆ ಹೇಳಕ್ ಹೋದ್ರೆ ಬೇಡ ಅಂತಾನೆ, ಇಲ್ಲಿ ನೋಡಿದ್ರೆ ನಂತ ದುಡ್ಡು ಕೇಳ್ತಾನೆ. ಕಣ್ಣಾಗ ಒಂದನಿ ನೀರು ಬತ್ತಿಲ್ಲ, ಆಗಿಂದ ಅಳ್ತಿದ್ದಾರಲ್ಲ. ನೀನೇ ಸೀಮೆ ರೋಸಿದ್ ನನ್ನ ಮಗ ನೀನು. ನೋಡ್ಲೇ, ಏನನ ನೆಗಡೆ ಕೆಮ್ಮು ಆತು ಅನ್ನು
ಅಲ್ಲಾಗಾಕಿ ಕಡ್ದು ಬಿಡ್ತೀನಿ ಆಮೇಲೆ. ಹಾ ಅಜ್ಜಿ ನಂಗೆ ನೆಗಡೆ ಆಗಲ್ಲ. ನಮ್ಮ ಅಮ್ಮ ಯಾವಾಗಲೂ ಹೇಳ್ತಿರ್ತೈತೆ, ಪಾಪ ಪಾಪ ನಿಂದು ಉಷ್ಣದ ಮೈ ಕಣ ನಿಂದು, ಏನ್ ತಿಂದ್ರು ನಿನಗೆ ನೆಗಡೆ ಕೆಮ್ಮು ಆಗಲ್ಲ ಬಿಡು ಅಂತಾನ. ಯಾಕಜ್ಜಿ ನೀನು ಹೇಳ್ತಿದ್ದೆ ಅವಾಗ ಉಷ್ಣದ ಮೈ ನಮ್ಮ ಪಾಪಂದು ಅಂತಾನ. ನಾನು ಐಸ್ಕೊಂಡಿ ತಿಂದ್ರೆ ಏನಾಗಲ್ಲ. ಕೊಡಜ್ಜಿ ದುಡ್ಡ ನಾಟುಗಾರ ಇಂಥವ್ಕಾದ್ರೂ ಮನಗಾರ. ಬಂದು ಬಿಡ್ತಾನೆ ಅಜ್ಜಿ ಅಜ್ಜಿ ಅನ್ಕೊಂಡು. ತಗ 10 ರೂಪಾಯಿ ಕೊಡ್ತೀನಿ, ತಾಂಡೋಗಿ ತಿನ್ನೋಗೋಗಿ. ಇದ್ಯಾಕಜ್ಜಿ ಕಾಯನ್ನು ಕೊಡ್ತಿದೀಯ? ನೋಟ್ ಇಲ್ವೇನಜ್ಜಿ 10 ರೂಪಾಯಿದು? ಒಬ್ಬೊಬ್ರು 10 ರೂಪಾಯಿ ಕಾಯಿನ್ ತಗೊಂಬಲ್ಕಣಜ್ಜಿ. ಈಗಳ ಅಪ್ಪಯ್ಯ ನಂತ ಇರೋದಿದು, ತಾಂಡೋಗಂಗಿದ್ರೆ ತಾಂಡೋಗು, ಇಲ್ಲ ಅದನ್ನು ಸೆರಗ್ನ ಕಟ್ಕೊಂಡು ಸುಮ್ಮನೆ ಆಗ್ತೀನಿ. ನಂತ ಎತ್ಲೋದಲ್ಲ ಪಾಪ. ಅವತ್ತು ನಿಮ್ಮ ಅಪ್ಪಯ್ಯ ಮನೆ ಕಂಡಿದ್ನಲ್ಲ ಮಂಚದ ಮೇಲೆ, ಅದು ಬಿದ್ದಿತ್ತು. ಅದನ್ನ ತಾಂಡು ನಾನು ಹಳೆ 1-1.5 ತಿಂಗಳಾಯೈತಿ ಅದನ್ನ ಸೆರಗ್ನ ಕಟ್ಕೊಂಡು ಬಾಳೆಕಾಯಿನ ಕಿಕ್ಕೊಂಡು ಜಾಪಾನ ಮಾಡ್ಕೊಂಡು ಕಾಪಾಡ್ಕೊಂಡಿದ್ದೆ. ಇವತ್ತು ನೀನು ಬಂದು ಕಣ್ಣೀರು ಹಾಕ್ದಲ್ಲ, ಅಜ್ಜೇ ನನಗೆ ಐಸ್ಕೊಂಡು ತಿನ್ಲೇಬೇಕು ಅಂತಾನ. ಅದಕ್ಕೆ ಇನ್ನೇನು ಮಾಡೋಕ್ಕಾಕೈತಿ? ತಗ ತಾಂಡೋಗಿ ತಿನ್ನು. ಅಜ್ಜಿ ಅಜ್ಜಿ ಐ ಲವ್ ಯು. ಅದಕ್ಕೆ ಕಣಜ್ಜಿ ನೀನ್ ನನ್ಗೆ ಇಷ್ಟ ಆಗೋದು. ಮೊದಲು ರೇಗಿಸ್ತೀಯ, ಆಮೇಲೆ ದುಡ್ಡು ಕೊಟ್ಟು ಕಳಿಸ್ತೀಯ. ಐ ಲವ್ ಯು ಪುಟ್ಟಂಗು, ಐ ಲವ್ ಯು ಸೋ ಮಚ್. ನಿಧಾನಕ್ಕೋಗ ಅವನೇನು ಗುಂಡಿ ಗುದ್ರ ಎತ್ರ ತಗ್ಗು ಏನು ನೋಡ್ದಂಗೆ ಗುಡಗದ್ ನೋಡೋದು ಪಂಡ್ರ ಪಟ್ ನನ್ನ ಮಗಂದು ಊಟ ಬೈಗೆಟ್ಟಿದ್ದ ಹೇಗಪ್ಪ. ಎಲ್ಲನ ಒಂಚೂರು ಜಾರಿಗಿರ್ ಬಿದ್ದು ಕಾಲ ಕೈಯ ನೈಸ್ಕೊಂಡು ಯಾವಳ ಹಾಕಳೆ ಈಟ ಅರ್ಥನೆ ಮಾಡ್ಕೊಂಬಲ್ಲಪ್ಪ ಈ ಹುಡುಗ. ನಾಟಕಗಾರ ನನ್ನ ಮಗಂದು. ಐ ಲವ್ ಯು ಪೈ ಲವ್ ಯು ಅಂತ ಏನೋ ಹೇಳಿ 10 ರೂಪಾಯಿ ಕಿತ್ಕೊಂಡು ಹೋಗಿದ್ ನೋಡು. ಹಲೋ ಅಮ್ಮಣಿ, ಹಲೋ ಸುಜಾತ ಅಮ್ಮ, ಕೇಳಿಸ್ತಿಲ್ವೇನಮ್ಮ? ಯಾದಿದು ಇದು ನಮ್ಮ ಅಂತ ಒಂದೊಂದ್ಸಲಿ ಜಿಯೋ ಸಿಗಲ್ಲ, ಒಂದೊಂದ್ಸಲಿ ಏರ್ಟೆಲು ಸಿಗಲ್ಲ. ಹಲೋ 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 ಅಪ್ಪ. ಕೇಳಿಸ್ತೈತೇಳಪ್ಪ. ಏನಮ್ಮ ಚೆನ್ನಾಗಿದ್ದೀರಮ್ಮ? ಓ ಕಣಪ್ಪ, ಚೆನ್ನಾಗಿದ್ದೀವಿ. ನಾನು ಚೆನ್ನಾಗಿದ್ದೀನಿ, ನಿಮ್ಮ ಒಳಿಯನು ಚೆನ್ನಾಗಿದ್ದಾರೆ, ಅತ್ತೆ ಮಾಮ ಎಲ್ಲ ಚೆನ್ನಾಗಿದ್ದಾರೆ. ಹೆಂಗ ದೇವ್ರು ಒಳ್ಳೇದು ಮಾಡ್ಲಮ್ಮ, ಎಲ್ಲರೂ ಚೆನ್ನಾಗಿರಿ. ಅಮ್ಮಣ್ಣಿ ಸುಜಾತ, ಅದೇ ಉಗಾದಿ ಹಬ್ಬ ಹತ್ರಕ್ಕೆ ಬಂತಲ್ಲ, ಅಳಿಯನ್ನು ಮಗಳನ್ನು ಕರಿಯೋಣ ಅಂತ ಫೋನ್ ಮಾಡಿನಮ್ಮ. ಬರ್ರಮ್ಮ ಉಗಾದಿ ಹಬ್ಬಕ್ಕೆ ಇಲ್ಲೇ ಊರಿಗೆ ಬರ್ರಿ. ಅಯ್ಯೋ ಹೆಂಗ್ ಮಾಡದ ಕಣಪ್ಪ ಗೊತ್ತಿಲ್ಲ. ಇಲ್ಲಿ ಬೇರೆ ಮಾಡಬೇಕು, ಅವ್ರೇನು ಹೇಳ್ತಾರೋ. ಅತ್ತೆ ಬೇರೆ ಈ ಸಲ ಎಲ್ಲ ಇಲ್ಲೇ ಮಾಡೋಣ ಕಣಮ್ಮ ಅಂತಿದ್ರು. ನೋಡ್ತೀನಿ ಕಣಪ್ಪ, ಹೇಳ್ತೀನಿ ಒಂದ್ಸಲಿ ನಿಮ್ಮ ಮಳಿಯೋಗೆ, ಅವ್ರೇನ ಕರ್ಕೊಂಬಂದ್ರೆ ಬರ್ತೀನಿ. ಹಬ್ಬದ ದಿನ ಹೆಂಗ್ ಮಾಡೋದು ಗೊತ್ತಾಗ್ತಿಲ್ಲ. ಹೇಳ್ತೀನಿ ಹೇಳಪ್ಪ, ಬರ್ತೀವಿ ಹೇಳು. ಅಮ್ಮಣ್ಣಿ ತೀರನ ಬಲವಂತವಾಗಿ ಏನು ಬರೋಕೆ ಹೋಗ್ಬೇಡ. ಒಂದು ಕೆಲಸ ಮಾಡು, ಹಬ್ಬದ ದಿನ ಅಲ್ಲೇ ಇರ್ರಿ. ಒಬ್ಬಟ್ಟು ಗಿಬ್ಬಟ್ಟು ಸುಟ್ಕೊಂಡು ತಿಂದ್ಕೊಂಡು ಹಬ್ಬ ಮುಗಿಸ್ಕೊಂಡು ಅವತ್ತು ಬೆಳಿಗ್ಗೆ ಹೊಸ್ತಡ್ಕಿನ ದಿನ ಕರಿ ದಿನ ನಮ್ಮಂತಕ್ಕೆ ಬರ್ರಿ ಇಲ್ಲಿಗೆ. ಹೆಂಗ ನಾನು ನೀವು ಬರ್ತೀರ ಅಂತನ ಕುರಿ ಬಾಡು ಜಾಸ್ತಿ ಹೇಳಿದ್ದೀನಿ, ಕೋಳಿ ಪಾಳಿ ಎಲ್ಲ ಹೇಳಿದ್ದೀನಿ. ನೀವಿಲ್ಲೇ ಬಂದರೆ ಚೆನ್ನಾಗಿರ್ತೈತೆ ಕಣಮ್ಮ. ಕರಿಗಾದ್ರೂ ಬರ್ರಿ ಇಲ್ಲಿಗೆ, ಕುರಿ ಬಾಡು ಹೇಳಿದ್ದೀನಿ. ಓಯ್ ಯಾರು ಮಾತಾಡ್ತಿರೋದು? ಅಮ್ಮ ನೀನೆ ಕುಡಿಲ್ ನಾನೊಂದ್ಸಲಿ ಮಾತಾಡ್ತೀನಿ. ಅಮ್ಮನಿತ ಯೋಸ್ತಿನ ಯಾಕೆ ಮಾತಾಡಿ ಕುಡು ಮಾತಾಡ್ತೀನಿ. ಅಲ್ಲ ಅವನಿ ಚೆನ್ನಾಗಿದ್ದೇನಮ್ಮ ಸುಜಾತ? ಓ ಕಣಮ್ಮ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯೆ? ಮನೆಯೆಲ್ಲ ಬಳದ ಆಳನ? ಅಯ್ಯೋ ಹೆಂಗ ಸುಮಾರು ಹಂಗೆ ಬಳ್ಕೊಂಡಿದ್ದೀನಿ ಕಣೆ ಅಮ್ಮಣ್ಣಿ. ಈ ಸಲ ಮನೆಯೇನು ನೀರು ಗೀರೆಲ್ಲ ಎರ್ಸಿ ಬಳದಿಲ್ಲ, ಸುಮ್ಮನೆ ಜಾಡ್ ಗುಡಿಸಿ ಧೂಳು ಪಳೆಲ್ಲ ಹೊಡೆದು ಸುಮ್ಮನೆ ಹಂಗ ತೇಲ್ಸಿದ್ದೀನಿ ಅಷ್ಟೇನ. ಆಗಲ್ಲ ಕಣೆ ಅಮ್ಮಣ್ಣಿ ಮೊದ್ಲಿನಂಗೆ. ನಿಮ್ಮ ಅಪ್ಪನು ಏನು ಮಾಡ್ಕೊಂಡು ಕೊಡಲ್ಲ, ಬದುಕು ಬಾಳನು ಬರೀ ಉಂಡು ಓಡಾಡ್ತೈತೆ. ಅಲ್ಲಿ ಅಟ್ಟದ ಮೇಲೆ ಇರೋವೆಲ್ಲ ತೆಗೆದಿಕ್ಕಿ ನನ್ನ ಕೈಲಿ ಗುಡ್ಸಕ್ ಪಡ್ಸಕ್ ಆಗಿಲ್ ಕಣ್ತಾಯಿ. ಏನದ ಅಡಿಗೆ ಮನೆಗಳ ಬಿದ್ದವಲ್ಲ ಪಾತ್ರೆ ಎಲ್ಲ ತೆಗೆದಿಕ್ಕಿ ಅವನ್ ಬೆಳಗಿಕ್ಕಿದ್ದೀನಿ. ಇನ್ನು ಉಳಿದಿದ್ನೆಲ್ಲ ನೀರು ಪಾರೇನು ಎರ್ಸಿಲ್ಲ, ಸುಮ್ಮನೆಲ್ಲ ಹಂಗೆ ಜಾಡ್ ಗುಡಿಸಿ ಎಲ್ಲ ಹಂಗೆ ಮಡಿ ಮಾಡಿ ಇಕ್ಕಿದ್ದೀನಿ ಕಣೆ ಅಮ್ಮಣ್ಣಿ. ನೀರೆಲ್ಲ ಬಳದೇನಮ್ಮ ನಿಮ್ಮ ಅಲ್ಲಿ ಊರಾಗೆಲ್ಲ ಬಳದ್ರೆ ಮನೆನಾ? ಹೂ ಕಣಮ್ಮ ಆತು. ಅವನೇ ಸುಜಾತ, ಹಬ್ಬಕ್ಕೆ ಇಲ್ಲಿಗೆ ಬರ್ರಮ್ಮ. ನಿಮ್ಮ ಅಪ್ಪ ಬಂದಾಗ ಬೈನಾಗ ಒಂದ್ಸಲಿ ಫೋನ್ ಮಾಡು, ನಾನು ಕರಿತೀನಿ. ಅಪ್ಪ ಏನೋ ಅಮ್ಮ ಏನೋ ಫೋನ್ ಮಾಡಿದ್ರು, ಹಬ್ಬಕ್ಕೆ ಕರೆದ್ರು ಅಂತ ಹೇಳು. ಬರಮ್ಮ ಇಲ್ಲಿಗೆ ಉಗಾದಿ ಹಬ್ಬಕ್ಕೆ. ಹೆಂಗ ನೋಡ್ಬೇಕಣಮ್ಮ, ಅಪ್ಪ
ಅಮ್ಮನಿ ಓಡೋಗ್ಯವಳಲ್ಗೆ ಅಲ್ಲೇನ ಅಮ್ಮಂಗೆ ಬೈಕಂತಾರೆ. ಅದಕ್ಕೆ ಏನು ಬರೋಕ್ಕಾಗಲ್ಲ. ಅಪ್ಪ ಹೆಂಗಂತಿತ್ತಲ್ಲ ಕರೀದಿನ ಬರ್ರಿ ಅಂತಾನ ಹೊಸ್ತಡಕ್ಕಿನ ದಿನ. ಅವತ್ತೇನ ಸಾಧ್ಯವಾದ್ರೆ ಮಧ್ಯಾಹ್ನ ಮೇಲೆ ಬರ್ತೀವಿ ಅವಳು ನಾನು ಯಪ್ಪ ಕಾರ್ ತಗೊಂಡು. ಹಬ್ಬದ ದಿನ ಅಂತೂ ಬರೋಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಅಜ್ಜಿ ತಾತನ ಗುಡ್ಡಿ ಕಾಯೋಡಕ್ಕೆ ಬೇರೆ ಹೋಗ್ಬೇಕು, ನಾಗರು ಮಾಡ್ತಾರೆ ಅವೆಲ್ಲ ಇಕ್ಕೊಂಡು ಆಗಲ್ಲ. ವರ್ಷಕ್ಕೆ ಒಂದೇ ಸಲ ಹಬ್ಬ ಉಗಾದಿ ಹಬ್ಬ ಬರೋದು ಬೈಕ್ ಅಂತಾರೆ. ತುಂಬ್ದಂಥ ಹಬ್ಬದಾಗ ಇವ ಅಮ್ಮನಿಲ್ಲಿ ಬಿಟ್ಟು ಎಲ್ಲ ತವ್ರ ಮನೆಗೆ ಹೋಗ್ಯವಳೆ ಅಂತಾನೆ. ಕರೀದಿನ ಹೊಸ್ತಡ್ಕಿನ ದಿನ ಬತ್ತೀನಿ ಬಿಡಮ್ಮ. ಹಂಗ ಸರಿ ಕಣ ಮಾತು. ಹೊಸ್ತಡಕ್ಕಿಂದ ಕರೀದಿನೇ ಆಗಲಿ ಬರಮ್ಮ ಮರಿದಂಗೆ. ಮಿಸ್ ಮಾಡಬೇಡ ಬರಬೇಕು. ಕೊಟ್ಟು ಮಾಡಿ ಏನು ಸಾಕು. ನಿನಗೇನು ಮಗಳು ತಾಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಬೈಗಾಗತ್ತಕ ಮಾತಾಡ್ತೀಯ. ಕಟ್ ಮಾಡೆ ಸಾಕು. ಪಾಪ ಮಗ ಏನು ಬದುಕೈತೋ ಏನು ಕತ್ತಿಯೋ ಗೊತ್ತಿಲ್ಲ. ಫೋನ್ ಇಕ್ತೀನಿ ಕಣಮ್ಮ. ನಿಮ್ಮ ಅಪ್ಪ ಇಲ್ಲ ಅಲ್ಲೇನ ಹೊಲ್ಟೈತಿ ಅಲ್ಗನ ಫೋನ್ ಇಕ್ತೀನಿ ನಾನು. ಸರ್ಕಣ ಮಾತು. ಏನೇ ಅಮ್ಮಣ್ಣ ಬತ್ತೈತಂತೆ ಉಗಾದಿ ಹಬ್ಬಕ್ಕೆ? ಅದೇ ಅತ್ತೆ ಮಾಮ ಬೈಕ್ ಅಂತಾರೆ. ನಾವು ನಾಗರು ಮಾಡಬೇಕು, ಅವ್ರ ಅಜ್ಜಿ ತಾತ ಗುಡ್ಡಿ ಕಾಯೋಡ ಹಾಕ್ಕೊಂಬರ್ಬೇಕು. ಹಬ್ಬದ ದಿನ ಬರೋಕ್ಕಾಗಲ್ಲ. ಸಾಧ್ಯವಾದ್ರೆ ಕರೀದಿನ ಬತ್ತೀನಿ ಅಂತ ಇದ್ದಾಳೆ. ಹೋಗ್ಲಿ ಬಿಡಪ್ಪ ಬೈಕ್ ಅಂತಾರೆ. ನಮ್ಮಂಗೆ ಅಲ್ವೇ ಅವರು. ತಿರ್ಗಾ ಆಮೇಲೆ ಮಗಿನ ಮೇಲೆ ಅವ್ರ ಅತ್ತೆ ಮಾಮ ಬೈಕೊಂಡ್ರು ಚೆನ್ನಾಗಿರಲ್ಲ. ಬೇಡ ಬಿಡಿ ಹೆಂಗೆ ಕರೀದಿನ ಬಂದ್ರು ಬರಲಿ. ತುಂಬಿದಂಥ ಹಬ್ದಾಗೂ ನಾವು ಬಲಂತ ಮಾಡೋಕ್ಕಾಗಲ್ಲ. ಏನು ಕರೀದಿನ ಬಂದು ಮಟನ್ ಸಾರ್ನಾಗ ಉಂಡೋಗ್ಕರ್ ಬಿಡು. ಹ್ಞೂ ಕಣೆ, ಮೊದಲಿನಂಗೆ ನಾವು ತೀರಾ ಬಲಂತ ಮಾಡಿ ಕರಿಯೋಕ್ಕಾಗಲ್ಲ. ಯಾಕಂದ್ರೆ ಅವ್ರ ಮನೆಗೆ ಹಬ್ಬ ಮಾಡ್ತಾರೆ. ಅದಿರಲಿ, ಈಗ ಸಿರಾಕ್ ಹೋಗ್ತಾ ಇದ್ದೀನಿ. ನಾನು ಸೀನಪ್ಪ ಬೋರಜ್ಜ ಇವರೆಲ್ಲ ಸಿರಾಕ್ ಹೋಗ್ತಾ ಇದ್ದೀವಿ. ಏನೋ ನಮ್ಮ ಮನೆಗೆ ತರಬೇಕೇನೆ ಐಟಮ್ನ? ಅಪ್ಪ ಸ್ವಾಮಿ ತೊಂದರೆ ಒಂದು ಕಡೆಯಿಂದ ಎಲ್ಲ ತರಬೇಕು. ಈಗ ಸದ್ಯಕ್ಕೆ ಖಾರ ಸಾಂಬಾರ ಎಲ್ಲ ಮುಗಿದೋಗ್ಬಿಟ್ಟೈತಿ. ಅವನ್ನ ಉರಿಬೇಕು. ಈಗ ಸಿಲಿಂಡರ್ ಬೇರೆ ಸಿಗ್ತಿಲ್ವಂತೆ. ಆ ಧನ್ಯ ಉರಿಯೋಕೆ ಏನು ಮಾಡೋದು ಅಂಬದು ನನಗೆ ಅದೊಂದು ದಿಗ್ಲಾದಂಗೆ ಆಗ್ಬಿಟ್ಟೈತಿ. ಅವ್ನು ಬೋರಜ್ಗೋ ಸೀನಪ್ಪಗೋ ಯಾರಿಗಾನ ಕೂಲಿ ಆಳುಗಳು ಹೇಳ್ಬಿಟ್ಟು ಒಂದೆರಡು ಸೌದೆ ತರ್ಸಿ ಹಾಕ್ಯಾಳ್ರಿ ಮೊದಲು. ತಿರ್ಗಿ ಹಬ್ಬದ ದಿನ ಗ್ಯಾಸ್ ಸಿಲಿಂಡ್ರ್ ಮುಗ್ದೋದ್ರೆ ಯಾರು ಮಂತಕ್ಕೆ ಹೋಗೋಣ. ಅದಕ್ಕೆ ಒಂದೆರಡು ಸೌದೆ ಓಡಾಕಿಸ್ರಿ. ಮರಿದಂಗೆ ಧನ್ಯ ಕೊತ್ತಂಬರಿ ಬೀಜ ತಗೊಂಬರ್ರಿ. ಇವನ್ನ ಹಾಕ್ಸೋಣ. ಸಾಂಬಾರದ ಪುಡಿ ಮಾಡ್ಸಾಕಿ ಹೆಂಗ? ಸರ್ಕಣೆ ಆಯ್ತು. ಈಗಳೇ ಆ ಧನ್ಯಕ್ಕೆ ಏನೇನು ಬೇಕೋ ಅವೆಲ್ಲ ತಗೊಂಬತ್ತೀನಿ. ಹಬ್ಬ ಹತ್ರ ಮಾಡ್ಕೊಂಡು ತೀರಾ ಇನ್ನು ನಾಳೆ ನಡೆದ್ರಾಗ ಹಬ್ಬ ಐತೆ ಎಂಬಾಗ ಸೋಮವಾರಲ್ಲ ಮಂಗಳವಾರಲ್ಲ ಹೋಗಿ ಹೆಂಗೂ ಮಂಗಳವಾರ ಸಂತೆ ಐತಲ್ಲ ಸಿರಾದ್ದು, ಅವತ್ತು ಹೋಗಿ ನಿನ್ನ ಮಿಕ್ಕಿದ್ದೆಲ್ಲ ತಗೊಂಬತ್ತೀನಿ. ಹೆಂಗ? ಸರಿನಪ್ಪ ಆಯ್ತು. ರಪ್ಪಂಬರ್ರಿ ಹೋಗಿ. ಹೋದ್ರೆ ಅತ್ಲೇ ಹೋಗ್ಬೇಡ್ರಿ. ಇದೇ ಆಗ್ತಲ್ಲ ರಂಗಜ್ಜ, ಸಣ್ಣ ಹುಡುಗರು ತಿಂದಂಗೆ ಐಸ್ಕ್ಯಾಂಡಿ ತಾಮಕ್ಕೆ ಹೋಯ್ಜ. ಎಲೇ ಸುಮ್ಕಿರ್ರಿ ಗೌಡ್ರಿ, ನನಗೆ ಯಾತಕ್ಕೆ ಐಸ್ಕ್ಯಾಂಡಿ? ಇಲ್ಲಿ ಬಂದು ಇವಯ್ಯ ಪ್ಯಾಕೋ ಅನ್ನಿಸ್ಕೊಂಡು ನಿಂತಿದ್ದ. ತಿರ್ಗಿ ಯಾರನ್ನ ಊರಾಗ ಹುಡುಗರು ನೋಡ್ಬಿಟ್ರೆ ಬಡ್ಕೊಂತವೆ. ಐಸ್ಕ್ಯಾಂಡಿ ಕೊಡಿಸ್ರಿ ಅಂತಾನೆ. ಅದಕ್ಕೆ ನಡಿ ಇಲ್ಲಿಂದ ಮೊದಲು ನಿಂತ್ಕೋಬೇಡ ಅಂತಾನೆ ಇವಯ್ಯನ ಕಳಿಸ್ತಾ ಇದ್ದೆ. ನೆಗಡೆ ಕೆಮ್ಮ ಕೈತ್ಕೊಂಡ್ರಿ ಗೌಡ್ರಿ, ಐಸ್ಕ್ಯಾಂಡಿ ತಿಂದ್ರಿ. ಬಿಡ್ಲ ಅವನದೇ ಆತ ಹೊಟ್ಟೆ ಪಾಡು. ಅವನು ಐಸ್ಕ್ಯಾಂಡಿ ಮಾರ್ಕೊಂಡು ಜೀವನ ಹೊರ್ಕೊಂಡು ಹೋಗ್ಬೇಕಲ್ಲ. ಅವನು ಮಾರ್ತಾನೆ ಬಿಡು. ಅವನ್ನ ಯಾಕೆ ಬೈತೀಯ? ನಮ್ಮ ತಾತ ಇಲ್ಲೇ ನಿಂತೈತೆ. ತಾತಂತ ಐಸ್ಕ್ಯಾಂಡಿ ಕೊಡಿಸ್ಕೊಂಡು ಅಜ್ಜಿ ಕೊಟ್ಟಿರೋ ದುಡ್ಡನ್ನ ನಾನೇ ಇಕ್ಕಂತೀನಿ. ನಾಳೆ ಸ್ಕೂಲ್ ತಕ್ಕೋದಾಗ ಯಾತನ ತಗೊಂಡು ತಿಂತೀನಿ. ಒಂದು ಕೆಲಸ ಮಾಡ್ತೀನಿ, ನಮ್ಮ ತಾತನೇ ಕೇಳ್ತೀನಿ. ತಾತ ಅಗಳ ರಂಗಜ್ಜ ಬಂದ ನೋಡು ನಿನ್ನ ಮೊಮ್ಮಗ. ಯಾಕಲ್ಲ ಇಲ್ಲಿಗೆ ಬಂದಿದ್ಯಾ? ನಡಿಯಮ್ಮಂತಕ್ಕೆ. ತಾತ ನಿನ್ನ ಊರಾಗ ಎಲ್ಲ ಹುಡುಕ್ದೆ ಗೊತ್ತಾ? ನೀನ್ ಸಿಗ್ಲಿಲ್ಲ, ಅದಕ್ಕೆ ಇಲ್ಲಿಗೆ ಹುಡುಕೆ ಬಂದೆ. ತಾತೋ ಒಂದೇ ಒಂದು ಐಸ್ಕ್ಯಾಂಡಿ ಕೊಡಿಸ್ತಾತ? ಐಸ್ಕ್ಯಾಂಡಿನೂ ಬೇಡ, ಯಾತ ಬೇಡ, ನಡಿಯಲ್ಲ ಮಂತಕ್ಕೆ. ಐಸ್ಕ್ಯಾಂಡಿ ತಿಂದ್ರೆ ನೆಗಡಿ ಕೆಮ್ಮಾಕೈತೆ, ನಡಿ ಬೇಡ. ಇಲ್ಲ ಕೊಡಿಸು, ಅಷ್ಟೇ, ನನಗೆ ಐಸ್ಕ್ಯಾಂಡಿ ಬೇಕೇ ಬೇಕು. ಈ ಹುಡುಗ ನನ್ನಂತೂ ಬಿಡಂಗೆ ಕಾಮಲ್ಲ. ಒಂದು ನಮ್ಮ ಹುಡುಗ ಒಂದು ಐಸ್ಕ್ಯಾಂಡಿ ಕೊಡಪ್ಪ. ಹೋಗಿ ಇಸ್ಕೊಂಡು ತಿನ್ನೋವು. ಚೆನ್ನಾಗಿರೋದು ಕೊಡಪ್ಪ. ಆಮೇಲೆ ಒಂದೇ ಒಂದು ಇಸ್ಕೊಂಡು ತಿಂದು ಸೀದಾ ಮಂತಕ್ಕೆ ನಡಿ. ತಾತ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ತಾತನೇ ಹೇಳಿ ಬಿಡು, ಐಸ್ಕ್ಯಾಂಡಿ ಒಂದ ಎರಡ. ಓ ತಾತನೇ ಹೇಳಿ ಬಿಡು.
ಏ ಪಂಡ್ರಪಟು ಇಸ್ಕೊಂಡು ತಿನ್ನೋ ಒಂದೇ ಒಂದ ಆಹಾ ಹಾಡು ಹೇಳ್ಕೊಂಬಂದವನೆ. ಓ ಒಂದು ಇಸ್ಕೊಂಡು ತಿಂದ್ಕೊಂಡು ಅಡಿ ಮಂತಕ್ಕೆ ಬಿಸಿಲು. ಅಣ್ಣ ಅಣ್ಣ ಒಂದು ಒಳ್ಳೆ ಪ್ರೆಸ್ ಐಸ್ ಕ್ಯಾಂಡಿ ಕೊಡೋಣ. ಹಾ ಎಲ್ಲೋ ಕಲರು ರೆಡ್ ಕಲರು ಮಿಕ್ಸ್ ಇರುತ್ತಲ್ಲ ಅದನ್ನ ಕೊಡೋಣ, ಚೆನ್ನಾಗಿರೋದು. ತಗೊಳಪ್ಪ, ಸಖತ್ತಾಗೈತೆ ತಗೊಳಪ್ಪ, ತಿನ್ನಪ್ಪ. ಕೋಲ್ಡು ಯಾ ಕೊಡೋಣ ಐಸ್ ಕ್ಯಾಂಡಿ ಕೋಲ್ಡ್ ಆಗಿ ಇರೋದು, ಮತ್ತೆ ಅದೇನ ಬೆಚ್ಚಗಿರ್ತೈತೆ. ಕೊಡು. ಐಸ್ ಕ್ಯಾಂಡಿ ಶೀತ್ ಕೊರಿತೈತಿ, ತಣ್ಣಗೈತಿ.